ನಮಸ್ಕಾರ ಎಲ್ಲರಿಗೂ ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿವನ್ ಟು ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನು ಮಾಡ್ತಿದ್ದೀವಿ, ಇಟ್ಸ್ ಅ ಲಾಂಗ್ ಸ್ಟೋರಿ ಟೈಮ್ ಆ್ಯಂಡ್ ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ಅ ಸ್ಟೋರಿ ನೀಲಿ ವರ್ಣದ ನರಿ, ಅ ಬ್ಲೂ ಕಲರ್ಡ್ ಫಾಕ್ಸ್. And I hope that you have already been watching the short stories and the long stories series that is being posted in Yashaswi Kannadavaani. If not, I request you to check out the playlist of the story reading and listen to the stories before going to the bed every day, so that will help you to learn the new words and help you to improve the fluency over the language. So let's start today's story. Ivattina story Neeli Varnada Nari, a blue colored fox. ಒಮ್ಮೆ ಒನ್ಸ್ ನರಿಯೊಂದನ್ನು ನಾಯಿಗಳು ಅಟ್ಟಿಸಿಕೊಂಡು ಹೋದವು. ನಾಯಿಗಳು, ದ ಡಾಗ್ಸ್ ದೇ ಚೇಸ್ಡ್ ಅ ನರಿ ಒನ್ಸ್. ಅಟ್ಟಿಸು ಅಂದರೆ ಟು ಚೇಸ್ ಇಟ್. ಓಡುತ್ತಿದ್ದ ನರಿ ವಿಚ್ ವಾಸ್ ರನ್ನಿಂಗ್ ನೀಲಿ ಬಣ್ಣವಿದ್ದ ಪಾತ್ರೆಯೊಳಗೆ ಬಿತ್ತು. ಸೊ ಇಟ್ ಫೆಲ್ ಇನ್ ಟು ದ ವೆಸಲ್ ವಿಚ್ ಹ್ಯಾಡ್ ಅ ಬ್ಲೂ ಕಲರ್. ಓಕೆ, ಸೊ ನೀಲಿ ಬಣ್ಣವಿದ್ದ ಪಾತ್ರೆ ಇಸ್ ಅ ವೆಸಲ್, ಪಾತ್ರೆಯೊಳಗೆ ಇನ್ಸೈಡ್ ದ ವೆಸಲ್ ಬಿತ್ತು. ಇಟ್ ಫೆಲ್ ಡೌನ್. ಕೈ ಕಾಲು ಸೆಟೆದು ಬಿದ್ದಿದ್ದ ನರಿ ಸತ್ತು ಹೋಗಿದೆ ಎಂದು. ಸೊ ಕೈ ಕಾಲು ಸೆಟೆದು ಅಂದರೆ ಇಟ್ ವಾಸ್ ಸಮಥಿಂಗ್ ಲೈಕ್ ದಿಸ್, ಫುಲ್ಲು ಸ್ಟನ್ ಆಗಿಬಿಟ್ಟಿದೆ ನರಿ. ಇಟ್ ಈಸ್ ಅನ್ಏಬಲ್ ಟು ಮೂವ್. ಓಕೆ, ಸೊ ಇದನ್ನು ನೋಡಿ ನಾಯಿ ವಾಟ್ ದೇ ಥಾಟ್ ಇಸ್, ಭಾವಿಸಿ ಅಂದರೆ ಥಾಟ್ ಅಂದರೆ ನರಿ ಸತ್ತೋಗಿದೆ, ಇಟ್ ಹ್ಯಾಸ್ ಡೈಡ್. ಸತ್ತೋಗು ಇಸ್ ಅ ಡೈಡ್, ಸತ್ತೋಗಿದೆ ಎಂದು ನರಿಯನ್ನು ನೀರನ್ನು ಹೊರಚೆಲ್ಲಿದ. ಸೊ ಅವನೇನು ಮಾಡ್ತಾನೆ, ಒಬ್ಬ ಸೇವಕ ಇದ್ದ, ದೇರ್ ವಾಸ್ ಅ ಸರ್ವೆಂಟ್ ಹೂ ಹ್ಯಾಡ್ ದಟ್ ವೆಸಲ್. ಸೊ ಹೀ ಥಾಟ್ ನರಿ ಸತ್ತೋಗಿದೆ. ಸೊ ಹೀ ಪೋರ್ಡ್ ದ ವಾಟರ್ ಆ್ಯಂಡ್ ದ ನರಿ ಆಲ್ಸೋ ಔಟ್ಸೈಡ್. ಎರಡನ್ನು ಬಿಸಾಕ್ತಾನೆ, ಹೀ ಥ್ರೋಡ್ ಇಟ್ ಅವೇ. ಆದರೆ ನೀರು ಒಣಗಿದ ಮೇಲೆ ಆಫ್ಟರ್ ಗೆಟಿಂಗ್ ಡ್ರೈ, ನರಿಗೆ ಎಚ್ಚರವಾಯಿತು. ನರಿ ಗಾಟ್ ಕಾನ್ಶಿಯಸ್. ಬೆಳಕಿನಲ್ಲಿ ಇನ್ ದ ಲೈಟ್ ತನ್ನ ಮೈ ಬಣ್ಣ ನೀಲಿಯಾಗಿರುವುದು ನರಿಗೆ ಗೋಚರವಾಯಿತು. ಸೊ ಇನ್ ದ ಲೈಟ್ ನರಿ ಸಾ ಇಟ್ಸ್ ಬಾಡಿ ದಟ್ ಇಟ್ ಈಸ್ ಇನ್ ಅ ನೀಲಿ ಕಲರ್, ಇಟ್ಸ್ ಇನ್ ಅ ಬ್ಲೂ ಕಲರ್. ಅದು ನರಿಗೆ ಕಾಣುತ್ತೆ, ಗೋಚರೈಸ್, ಇಟ್ ವಾಸ್ ವಿಸಿಬಲ್ ಟು ನರಿ. ಆಹಾ, ಎಂಥ ಒಳ್ಳೆ ಬಣ್ಣ, ಸೋ ಬ್ಯೂಟಿಫುಲ್ ಕಲರ್. ನಾನೀಗ ಕಾಡಿನ ಪ್ರಾಣಿಗಳಿಗೆಲ್ಲ ಮೋಸ ಮಾಡಿ ನಾನೇ ಕಾಡಿನ ರಾಜ ಆಗ್ತೇನೆ. ಸೊ ಐ ವಿಲ್ ಚೀಟ್ ಆಲ್ ದ ಅನಿಮಲ್ಸ್ ಇನ್ ದ ಕಾಡು. ಮೋಸ ಇಸ್ ಅ ಚೀಟ್, ಎಲ್ಲನೂ ಮೋಸ ಮಾಡಿ ನಾನೇ, ಐ ವಿಲ್ ಓನ್ಲಿ ಬಿಕಮ್ ಅ ಕಾಡಿನ ರಾಜ, ದ ಕಿಂಗ್ ಆಫ್ ಅ ಜಂಗಲ್. ರಾಜ ಇಸ್ ಅ ಕಿಂಗ್, ಕಾಡು ಇಸ್ ಅ ಫಾರೆಸ್ಟ್ ಆಗ್ತೀನಿ, ಐ ವಿಲ್ ಬಿಕಮ್ ಎಂದುಕೊಂಡಿತು. ಇಟ್ ಥಾಟ್. ಕಾಡಿನ ಪ್ರಾಣಿಗಳ ಮಧ್ಯೆ, ಸೊ ಇಟ್ ಕೇಮ್ ಟು ದ ಫಾರೆಸ್ಟ್ ಆ್ಯಂಡ್ ಇಟ್ ಸ್ಟುಡ್ ಇನ್ ಬಿಟ್ವೀನ್ ಆಲ್ ದ ಅನಿಮಲ್ಸ್. ನರಿ ನಿಂತು, ಇಟ್ ಸ್ಟುಡ್ ದೇ. ನರಿ ಹೇಳಿತು, ನರಿ ಟೋಲ್ಡ್, ನಾನು ಉಚ್ಚವಂಶಸ್ಥ ಅಂದರೆ ಐ ಆಮ್ ಫ್ರಮ್ ಅ ವೆರಿ ಹೈ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿದ್ದೀನಿ, ದ ಬೆಸ್ಟ್ ಕ್ಲಾಸ್ ಫ್ಯಾಮಿಲಿ. ಐ ಆಮ್ ಫ್ರಮ್ ದ ವೆರಿ ಬೆಸ್ಟ್ ಕ್ಲಾಸ್ ಫ್ಯಾಮಿಲಿ. ನಾನು ಇನ್ನು ಮೇಲೆ ನಿಮ್ಮ ರಾಜ. ಫ್ರಮ್ ನೋ ಆನ್ವರ್ಡ್ಸ್ ಐ ಆಮ್ ಯುವರ್ ರಾಜ, ಐ ಆಮ್ ಯುವರ್ ಕಿಂಗ್ ಅನ್ನತ್ತೆ. ಸಿಂಹ, ಲಯನ್, ಹುಲಿ, ಟೈಗರ್ ಇತ್ಯಾದಿಗಳೆಲ್ಲ, ದ ಅದರ್ ಅನಿಮಲ್ಸ್ ಎಲ್ಲನೂ ನೀಲಿ ಬಣ್ಣದ ಪ್ರಾಣಿಯನ್ನು ಎಂದೂ ಕಂಡಿರಲಿಲ್ಲ. ದೇ ಹ್ಯಾಡ್ ನೆವರ್ ಎವರ್ ಸೀನ್ ದ ಬ್ಲೂ ಕಲರ್ ಅನಿಮಲ್. ಪ್ರಾಣಿ ಇಸ್ ಅ ಅನಿಮಲ್. ಅವು ನೀಲಿ ಬಣ್ಣದ ಈ ಪ್ರಾಣಿ ಬಹು ಬಲಾಢ್ಯನೇ ಇರಬೇಕೆಂದು. ಸೊ ದೇ ಥಾಟ್ ದಿಸ್ ಬ್ಲೂ ಕಲರ್ ಅನಿಮಲ್ ಶುಡ್ ಬಿ ವೆರಿ ಸ್ಟ್ರಾಂಗ್. ಬಲಾಢ್ಯ ಇಸ್ ಅ ವೆರಿ ಸ್ಟ್ರಾಂಗ್ ಇರಬೇಕು, ಮೇ ಬಿ ಇಟ್ ಈಸ್ ವೆರಿ ಸ್ಟ್ರಾಂಗ್. ನರಿಗೆ ವಿಧೇಯವಾಗಿಯೇ ವರ್ತಿಸಿದವು. ಸೊ ದೇ ಬಿಹೇವ್ ವೆರಿ ಹಂಬಲಿ, ತುಂಬ ಹಂಬಲಾಗಿ ದೇ ಅಕ್ಸೆಪ್ಟೆಡ್ ದ ಆರ್ಡರ್ ಆಫ್ ಅ ನರಿ. ಆದರೆ ಬೇರೆ ನರಿಗಳಿಗೆ, ಫಾರ್ ದ ಅದರ್ ಫಾಕ್ಸಸ್, ಈ ನರಿಯ ಮೋಸ ತಿಳಿಯಿತು. ದೇ ಗಾಟ್ ಟು ನೋ ದ ಚೀಟಿಂಗ್ ಆಫ್ ದಿಸ್ ನರಿ. ದ ಅದರ್ ನರಿ ದೇ ಗಾಟ್ ಟು ನೋ ಈಸಿಲಿ. ಅವು ನರಿಯ ಬಳಿಗೆ ಹೋಗಿ, ಸೊ ದೇ ವೆಂಟ್ ಟು ದ ನರಿ ಅಂಡ್ ದೇ ಟೋಲ್ಡ್, ನರಿರಾಜ, ಎಷ್ಟೆಂದರೂ ನೀನು ನಮ್ಮವನೇ ಅಲ್ಲವೇ? ಸೊ ವಾಟ್ ಎವರ್ ಇಟ್ ಈಸ್, ಯು ಆರ್ ಫ್ರಮ್ ಅವರ್ ಫ್ಯಾಮಿಲಿ ರೈಟ್ ಎಂದು ಕೇಳಿದಾಗ, ವೆನ್ ದೇ ಆಸ್ ದಿಸ್, ನರಿ ಹೇಳುತ್ತೆ, ಛೇ, ಎಂದಿಗೂ ಅಲ್ಲ, ನೋ ವೇ, ಚಾನ್ಸೇ ಇಲ್ಲ, ನಾಟ್ ಅಟ್ ಆಲ್ ಎಂದು ಅಹಂಭಾವದಿಂದ ಉತ್ತರಿಸಿತು. ವಿತ್ ವೆರಿ ನ್ಯಾಸ್ಟಿಯಾಗಿ ಅಟಿಟ್ಯೂಡಲ್ಲಿ ಇಟ್ ವಿಲ್ ರಿಪ್ಲೈ ಬ್ಯಾಕ್. ನರಿಗಳು ಗುಂಪುಗೂಡಿ, ಸೊ ದೇ ಫಾರ್ಮ್ಡ್ ಅ ಗ್ರೂಪ್, ಆಲ್ ದ ಫಾಕ್ಸಸ್ ದೇ ಫಾರ್ಮ್ಡ್ ಅ ಗ್ರೂಪ್. ನರಿರಾಜನ ಸೊಕ್ಕು ಮುರಿಯಲು, ಟು ಬ್ರೇಕ್ ಇಸ್ ಪ್ರೈಡ್, ಟು ಬ್ರೇಕ್ ಇಸ್ ಈಗೋ, ಒಂದು ಉಪಾಯ ಯೋಚಿಸಿದವು. ದೇ ಕೇಮ್ ಅಪ್ ವಿತ್ ಅನ್ ಐಡಿಯಾ. ಉಪಾಯ ಇಸ್ ಐಡಿಯಾ. ಒಂದು ದಿನ ಬೆಳಗ್ಗೆ, ಒನ್ ಡೇ ಮಾರ್ನಿಂಗ್,
ಎಲ್ಲ ಪ್ರಾಣಿಗಳನ್ನು ಅವು ಒಂದೆಡೆ ಸೇರಿಸಿದವು. ಸೊ ಎಲ್ಲ ಪ್ರಾಣಿಗಳನ್ನು ದೇ ಆಸ್ ಟು ಗ್ಯಾದರ್ ಇನ್ ಒನ್ ಪ್ಲೇಸ್, ಒಂದೆಡೆ ಒನ್ ಪ್ಲೇಸ್. ಆಗ ನರಿಗಳೆಲ್ಲ ಒಟ್ಟಾಗಿ ಊಳಿಡತೊಡಗಿದವು. ಸೊ ಅಟ್ ದಟ್ ಟೈಮ್ ಆಲ್ ದ ಫಾಕ್ಸಸ್ ದೇ ಸ್ಟಾರ್ಟೆಡ್ ಊಳಿಡೋದು ಅಂದರೆ ದೇ ಶೌಟ್, ರೈಟ್, ದೇ ಮೇಕ್ ಅ ಸೌಂಡ್ ಊ ಅಂತ. ಸೊ ದಟ್ ಇಸ್ ಸೌಂಡ್ ಇಸ್ ಕಾಲ್ಡ್ ಆಸ್ ಅ ಊಳಿಡುವುದು. ಸೊ ಜಸ್ಟ್ ಲೈಕ್ ಹೌ ವಿ ಸೇ ಫಾರ್ ಅ ಡಾಗ್ ವಿಲ್ ಬಾರ್ಕ್, ಡಾಗ್ ಬೊಗಳುತ್ತೆ. ಸೊ ದಟ್ಸ್ ಹೌ ವಿ ಸೇ ನರಿ ಊಳಿಡುತ್ತೆ. ಓಕೆ, ಅದನ್ನು ಕೇಳಿದ ನರಿರಾಜ ತಾನೂ ಊಳಿಟ್ಟನು. ಸೊ ದ ನರಿರಾಜ, ಸೊ ಹೂಎವರ್ ದ ಗ್ರೂಪ್ ಆಫ್ ಅ ಫಾಕ್ಸ್ ವೆನ್ ದೇ ಡೂ ಇಟ್, ಆಲ್ ದ ಅದರ್ ಫಾಕ್ಸ್ ದೇ ಇಮಿಟೇಟ್ ಇಟ್, ದೇ ರಿಪೀಟ್ ಇಟ್. ಸೊ ಇನ್ ದ ಸೇಮ್ ಮ್ಯಾನರ್ ದಿಸ್ ನರಿರಾಜ, ದ ಬ್ಲೂ ಕಲರ್ ಫಾಕ್ಸ್, ಹಿ ಆಲ್ಸೋ ಡಿಡ್ ದ ಸೇಮ್ ಥಿಂಗ್. ಸಿಂಹ ಮತ್ತು ಹುಲಿಗೆ ತಕ್ಷಣ ಹೊಳೆಯಿತು. ಸಿಂಹ ಮತ್ತು ಹುಲಿ ತಕ್ಷಣ ದೇ ಗಾಟ್ ಟು ನೋ ನೀಲಿ ವರ್ಣದ ಪ್ರಾಣಿ ನರಿಯೇ. ಸೊ ದಿಸ್ ಬ್ಲೂ ಕಲರ್ ಅನಿಮಲ್ ಇಸ್ ಫಾಕ್ಸ್ ಇಟ್ ಸೆಲ್ಫ್, ಬೇರೆ ಎಲ್ಲ, ಇಟ್ ಈಸ್ ನಾಟ್ ನಥಿಂಗ್ ಎಲ್ಸ್ ಅಂತ. ಅವು ತಕ್ಷಣ ಇಮಿಡಿಯೇಟ್ಲಿ ನರಿಯ ಮೇಲೆ ಹಾರಿ ಅದನ್ನು ಕೊಂದು ಬಿಟ್ಟವು. ದೇ ಅಟ್ಯಾಕ್ ದ ನರಿ ಆ್ಯಂಡ್ ದೇ ಕಿಲ್ಡ್ ದ ನರಿ ದೇರ್ ಇಟ್ ಸೆಲ್ಫ್. ಓಕೆ, ಸೊ ಇದು ನೀಲಿ ವರ್ಣದ ನರಿ. ವರ್ಣ ಇಸ್ ಅ ಬಣ್ಣ, ಬಣ್ಣ ಇಸ್ ಅ ಕಲರ್. ಸೊ ಹಿಯರ್ ವಿ ಕಂಪ್ಲೀಟ್ ದ ಸ್ಟೋರಿ ನೀಲಿ ಬಣ್ಣದ ನರಿ. ಐ ಹೋಪ್ ನಿಮಗೆ ಅರ್ಥ ಆಗಿದೆ. ಯು ಹ್ಯಾವ್ ಲರ್ನ್ ದ ಫ್ಯೂ ವರ್ಡ್ಸ್ ಆ್ಯಂಡ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಸ್ಟೋರಿ ಅನ್ಕೋತೀನಿ. ಡೌಟ್ ಇದ್ರೆ ಅವ್ರು ಇಫ್ ಯು ಹ್ಯಾವ್ ಎನಿ ಸ್ಟೋರೀಸ್ ಪ್ಲೀಸ್ ಡೂ ಲೆಟ್ ಮಿ ನೋ. ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ಅವ್ರು ರೈಟ್ ಅ ಮೇಲ್ ಟು yashaswikannadavaani@gmail.com. Do not forget to check out the playlist of our stories and the spoken Kannada lessons, rhymes, short stories, many more things has been there. Check ಮಾಡಿ and happy learning. I'll see you with one more video very soon ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ಧನ್ಯವಾದಗಳು. From Yashaswi Kannadavaani, there are many e-books that is being launched, even for children as well as adults. So for adults, the Spoken Kannada ebook part 1 is being launched, and the link for this is mentioned in the description box. Please go check it out the description box and purchase the book. The one speciality thing of this book is in a colloquial version, and this is the one and only book and the first book which is available in the market which is in a colloquial version, just not in a written version. Make use of this book. Along with, also follow my Instagram page to get the spoken Kannada lessons for the adults. I hope this will be very useful for you, and the book is in a very affordable price. And for children, there are storybook level 1, level 2, vocabulary book, and the tense book is been there. Please make use of these ebooks. Again, link for all these books is been mentioned in the description box. Please go check out the description box and make use of these books. These books will help your children to make the sentence structures in a proper way, improves their language fluency, improves their vocabulary in a language, and actually it will bring too much of interest to them in Kannada learning. So make use of these books for your children. And there are workshops which is available in the YouTube itself in a playlist named Workshop 1 and Workshop 2. If your child is really struggling with the basics like a Varnamale, Kagunita, Vattakshura, Arkavali, words, make use of these workshop. Link for these workshop is mentioned in the description box. Please make sure you will go to the description box and use all these links. Workshop is a free of cost. It is available in the YouTube itself, and all the ebooks, it will be, you have to pay and use those books. There is a sample copy for everything. You can just look into the sample copy and you can purchase. Like ಮಾಡಿ, share ಮಾಡಿ, subscribe ಮಾಡಿ. So knowledge will gain only by sharing the knowledge. So children, if you have learned something, teach to your friends also, and this will help you in your gaining the knowledge. So thank you so much, and if you are not subscribed to the channel, subscribe ಮಾಡ್ಕೊಳ್ಳಿ. Click on the notification, so that click on the bell link so that you will get notified as and when I upload the videos. Thank you so much. I'll meet you all ಅಂತ ಹೇಳ್ತಾ ಧನ್ಯವಾದ.